ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂಡು ನಾನು ಕೂಡ ಸೂಪರ್ ಆಗಿದ್ದೀನಿ. ನಾನಿವತ್ತು ಯಡಿಯೂರು. ಸೊ ಯಡಿಯೂರು ಅಂದಿದ ತಕ್ಷಣನೇ ಕುಣಿಗಲ್ ಯಡಿಯೂರು ಅಲ್ಲ ಬಸ್, ನಮ್ಮ ಬೆಂಗಳೂರಲ್ಲೇ ಇರೋಂಥ ಯಡಿಯೂರಲ್ಲಿ ದೀಪಕ್ ಹಾಸ್ಪಿಟ್ಲ್ ಅಂತ ಇದೆ. ಹಾಂ, ಯಡಿಯೂರು ಕಾರ್ಪೊರೇಷನ್ ಯಡಿಯೂರು ಅಂತಲೇ ಇರೋದು. ಜಯನಗರ, ಹಾಂ ಕರೆಕ್ಟ್, ಜಯನಗರಲ್ಲಿರೋಂಥ ಯಡಿಯೂರು, ಜಯನಗರ 7th ಬ್ಲಾಕ್. ಇಲ್ಲಿ ದೀಪಕ್ ಹಾಸ್ಪಿಟ್ಲ್ ಹತ್ರ ಇಲ್ಲಿ ಕಾಣಿಸ್ತಿದ್ಯಾ, ವಿಶ್ವಪ್ರಿಯ ತಿಂಡಿ ಕೇಂದ್ರ ಅಂತ ಅದ್ಭುತವಾಗಿರೋಂಥ ಮಧ್ಯಾಹ್ನದ ಊಟ ಸಿಗುತ್ತೆ. ಬೆಳಿಗ್ಗೆ ಹೊತ್ತು ಕೂಡ ಟಿಫನ್ ಸಿಗುತ್ತಂತೆ. ಮಧ್ಯಾಹ್ನದ ಹೊತ್ತು ಊಟ ಅಂದರೆ ಮುದ್ದೆ ಊಟ ಸಿಗುವಂಥದ್ದು, ಅನ್ನ ಸಾರು ಮುದ್ದೆ ಸಕ್ಕತ್ತಾಗಿರುತ್ತಂತೆ. ಸೋಮವಾರದ ಹೊತ್ತು ಬಂದರೆ ನಿಮಗೆ ಮೊಸಪ್ ಸಿಗುತ್ತೆ. ಹಾಂ, ಮೊಸಪ್ ಸಿಗುತ್ತೆ. ಸೊ ಒಂದೊಳ್ಳೆ ಮಧ್ಯಾಹ್ನದ ಊಟ ಸಿಗುತ್ತೆ. ಬಜ್ಜಿ ಬೋಂಡ ಎಲ್ಲ ತರಾವರಿ ಐಟಮ್ಗಳೈತೆ. ಕಂಪ್ಲೀಟ್ ಅಡ್ರೆಸ್ ಮತ್ತು ಗೂಗಲ್ ಮ್ಯಾಪ್ ಲಿಂಕು ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ನೀವು ನೋಡ್ಬೋದು. ಹೋಗೋಣ, ಟ್ರೈ ಮಾಡೋಣ. ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಒಂದೊಳ್ಳೆ ಊಟ ಕೊಡಿಸ್ತೀನಿ ಮಧ್ಯಾಹ್ನದ ಹೊತ್ತು. ಬನ್ನಿ. ಸೊ ಮಜ್ಜಿಗೆ ಇರುತ್ತೆ. ಸರ್ ನಮಸ್ತೆ. ನಮಸ್ತೆ ಸರ್, ತಮ್ಮ ಹೆಸರು? ವಿಜಯ್ ಅವರು. ಸರ್, ಹೋಟೆಲ್ ಹೆಸರು ಏನಿದೆ ಮತ್ತು ಏನೇನೆಲ್ಲ ಸಿಗುತ್ತೆ? ಸರ್, ಹೋಟ್ಲ್ ಹೆಸರು ವಿಶ್ವಪ್ರಿಯ ಅಂತ. ಇಲ್ಲಿ ಮಧ್ಯಾಹ್ನ ಮುದ್ದೆ, ಚಪಾತಿ, ಅನ್ನ ಸಾಂಬಾರು, ಚಿತ್ರಾನ್ನ, ಮೊಸರನ್ನ ಎಲ್ಲ ಸಿಗುತ್ತೆ. ಬಜ್ಜಿ, ಅದ್ರ ಜೊತೆ ಬಜ್ಜಿ ಇರುತ್ತೆ. ಓಕೆ, ಬರೀ ಮಧ್ಯಾಹ್ನದ ಊಟ ಮಾತ್ರ ಅಥವಾ ಹೇಗೆ? ಸರ್, ಬೆಳಗ್ಗೆ ಟಿಫನು ಇರುತ್ತೆ. ಇಡ್ಲಿ ವಡೆ, ದೋಸೆ, ಉಪ್ಪಿಟ್ಟು, ಕೇಸರಿ ಬಾತು, ರಾಗಿ ದೋಸೆ, ವೆಜಿಟೇಬಲ್ ದೋಸೆ ಎಲ್ಲ ಸಿಗುತ್ತೆ. ಓಕೆ, ಸೊ ಮಧ್ಯಾಹ್ನದ ಊಟ. ಹೌದು. ಸೊ ಮಧ್ಯಾಹ್ನದ ಊಟ ಅಂದಾಗ ಅದು ಸಾಂಬಾರ್ ಚೇಂಜ್ ಇರುತ್ತಾ ಅಥವಾ ಹೌದು, ಸೋಮವಾರ ಗುರುವಾರ ಮೊಸಪ್ ಸಾಂಬಾರು ಇರುತ್ತೆ ಮುದ್ದೆಗೆ. ಆಮೇಲೆ ಊಟಕ್ಕೆ ಸಪ್ರೇಟ್ ಬೇರೆ ಸಾಂಬಾರು ಇರುತ್ತೆ. ಆಮೇಲೆ ಮಂಗಳವಾರ ಮೊಳಕೆ ಕಾಳು ಸಾಂಬಾರು ಇರುತ್ತೆ ಮುದ್ದೆಗೆ. ಆಮೇಲೆ ಬುಧವಾರ ಶನಿವಾರ ಉಪ್ಸಾರು ಖಾರ ಪಲ್ಯ ಸಿಗುತ್ತೆ. ಓಕೆ, ಮತ್ತೆ ರಜೆ ಏನೋ ಮಾಡ್ತಿದ್ದೀರಾ? ಇಲ್ಲ ಸರ್, ಭಾನುವಾರ ಒಂದು ಹಾಫ್ ಡೇ ಇರುತ್ತೆ. ಮಿಕ್ಕಿ ದಿನ ಎಲ್ಲ 4 o'clock ವರೆಗೆ ಇರುತ್ತೆ. ಓಕೆ, ಸೂಪರ್ ಸರ್. ಬೆಳಗ್ಗೆ ಟಿಫನ್ನು, ಮಧ್ಯಾಹ್ನ ಊಟ ಎರಡು ಇದ್ದೇ ಇರುತ್ತೆ. ಓಕೆ, ಸೂಪರ್ ಸರ್. ಹೋಟೆಲ್ ಶುರುವಾಗಿ ಎಷ್ಟು ವರ್ಷ ಆಯ್ತು ಸರ್? ಸರ್, ಒಂದು 23 ವರ್ಷ ಆಗಿದೆ. ಫಸ್ಟ್ ನಮ್ಮ ಅಂಕಲ್ ಅವರು ಇದ್ರು, ಈಗ ರೀಸೆಂಟ್ ಆಗಿ ನಾವು ಮಾಡ್ತಾ ಇದ್ದೀರಾ? ಕಂಟಿನ್ಯೂ. ಓಕೆ, ಊಟ ಅಂದ್ರೆ ಎಷ್ಟು ಸರ್? ಪ್ರೈಸ್ ಏನಿದೆ? ಮುದ್ದೆ ಸರ್, ಇದು ಮುದ್ದೆ ಹಾಫ್ ರೈಸು ಇದು 2 ಬಜ್ಜಿ 50 ರೂಪಾಯಲ್ಲಿ ಹೊಟ್ಟೆ ತುಂಬ ಊಟ ಸಿಗುತ್ತೆ. ಆಮೇಲೆ ಅನ್ನ ಸಾಂಬಾರು 2 ಬಜ್ಜಿ ಸೇರಿ ಒಂದು 45 ರೂಪಾಯಿ ಆಗುತ್ತೆ. ಓಕೆ, ಸೂಪರ್ ಸರ್. ಮತ್ತೆ ನಾ ಹೋಟೆಲ್ಗೆ ಬರಬೇಕು ಅಂದ್ರೆ ಯಾವ ಏರಿಯಾ ಮತ್ತೆ ನಿಯರ್ ಬೈ ಲೊಕೇಶನ್ ಏನಿದೆ ಸರ್? ಇದು ದೀಪಕ್ ಹಾಸ್ಪಿಟಲ್ ಯಡಿಯೂರು. ಅದೇ ಯಡಿಯೂರು ಹೆರಿಗೆ ಆಸ್ಪತ್ರೆ ಆಪೋಸಿಟ್ ವಿಶ್ವಪ್ರಿಯ ಹೋಟೆಲ್. ಓಕೆ, ಸೂಪರ್ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್. ಆಯ್ತು.
ಥ್ಯಾಂಕ್ ಯು. ಗುರುವೆ ವಿಶ್ವಪ್ರಿಯ ತಿಂಡಿ ಕೇಂದ್ರದಲ್ಲಿ ಅದ್ಭುತವಾಗಿರೋಂಥ ಮುದ್ದೆ ತೊಗೊಂಡಿದ್ದೀನಿ, 2 ಬಜ್ಜಿ ತೊಗೊಂಡಿದ್ದೀನಿ, ಮೊಸಪ್ಪಿನ ಸಾರಿದೆ. ಸೊ ಮಾಮೂಲಿ ತರಕಾರಿ ಸಾರು ಕೂಡ ಮಾಡ್ತಾರೆ, ಮೊಸಪ್ಪು ಸಿಗುತ್ತೆ. ಸೋಮವಾರದೊತ್ತು ಅಂತ ಬಂದಾಗ ನಿಮಗೆ ಮೊಸಪ್ಪು ಸಿಗುತ್ತೆ. ಸೊ ಅದ್ರ ಜೊತೆ ಅದ್ಭುತವಾಗಿರುತ್ತೆ ಮುದ್ದೆ ಮಾತ್ರ. ಬಿಸಿ ಬಿಸಿ ಮುದ್ದೆ ಅಂತೂ ಯಾವಾಗಲೂ ಬಿಸಿ ಬಿಸಿಯಾಗಿ ರೆಡಿ ಆಗುತ್ತೆ. ಯಾವುದೇ ಕಾರಣಕ್ಕೂ ಎಲ್ಲನೂ ರೆಡಿ ಮಾಡಿ ತಂದಿಟ್ಬಿಡಲ್ಲ, ಬೇಕು ಅಂದಾಗ. ಸೊ ಸ್ವಲ್ಪ ಕ್ವಾಂಟಿಟಿನೇ ರೆಡಿ ಆಗ್ತಾ ಇರುತ್ತೆ. ಸೊ ಒಂದೊಳ್ಳೆ ಬಿಸಿ ಬಿಸಿ ಮುದ್ದೆ ಊಟ. ಜನ ಅಂತೂ ಹೆವಿ ಕ್ರೌಡು, ಮುಗಿ ಬೀಳ್ತಾರೆ ಊಟಕ್ಕೆ ಅಂತಾನೆ. ಸ್ವಲ್ಪ ತಾಳ್ಮೆಯಿಂದ ಊಟ ತಗೊಂಡು ಮಾಡಬೇಕು. ಮೊಸಪ್ಪು, ಗಟ್ಟಿಯಾಗಿರುವಂಥ ಒಂದು ಮೊಸಪ್ಪಿನ ಸಾರು ಹಾಗೂ ಮುದ್ದೆನೂ ಅಷ್ಟೇ ಅಂಥ ಗಟ್ಟಿ ಅನಿಸಲ್ಲ ಅಥವಾ ತೀರಾ ತೆಳುವು ಅಂತಲೂ ಅನಿಸಲ್ಲ. ಪರ್ಫೆಕ್ಟಾಗಿರೋಂಥ ಒಂದೊಳ್ಳೆ ಮುದ್ದೆ ಇದೆ. ಅದಕ್ಕೆ ಒಳ್ಳೆ ಕಾಂಬಿನೇಷನ್ ಅಂದ್ರೆ ಮೊಸಪ್ಪು ಹಾಗೂ ಈ ಮೊಳಕೆ ಸಾರು ಮತ್ತು ಉಪ್ಸಾರು, ಅದು ಕೂಡ ಒಳ್ಳೆ ಕಾಂಬಿನೇಷನು. ಮೊಸಪ್ಪಿನ ಜೊತೆ ಟ್ರೈ ಮಾಡ್ಬಿಡೋಣ. ಆಹಾ, ಚೆನ್ನಾಗಿದೆ. ಹುಣಸೆ ಹಣ್ಣಿನ ಒಂದು ಹುಳಿ ಸಿಗುತ್ತೆ ಮತ್ತು ಲೈಕ್ ಹಸಿರು ಮೆಣಸಿನಕಾಯಿಯ ಖಾರ, ಅದು ಬಹಳನೇ ಇಷ್ಟ ಆಗುತ್ತೆ. ಚೆನ್ನಾಗಿದೆ. ಸೊ ಗಟ್ಟಿ ಸಿಗುತ್ತಲ್ಲ, ಅದು ಇಷ್ಟ ಆಗುತ್ತೆ. ಇಂಥ ಸಾರು ಏನಾದರೂ ತೊಗೋತೀರಾ, ತರಕಾರಿ ಸಾರು ಏನಾದರೂ ಟ್ರೈ ಮಾಡ್ತೀರಾ ಅಂದರೆ ತರಕಾರಿ ಸಾರನ್ನ ಜೊತೆನೂ ನೀವು ಟ್ರೈ ಮಾಡ್ಬೋದು. ಬಿಳಿ ಅನ್ನನೂ ಇದೆ, ಚಪಾತಿ ಇದೆ, ದೋಸೆ ಇದೆ, ಅದನ್ನು ಕೂಡ ನೀವು ಟ್ರೈ ಮಾಡ್ಬೋದು. ಅಥವಾ ರೈಸ್ ಬಾತ್ ಸಿಗುತ್ತೆ. ಸೊ ರೈಸ್ ಬಾತನ್ನು ಕೂಡ ನೀವು ಟ್ರೈ ಮಾಡ್ಬೋದು. ಚೆನ್ನಾಗಿದೆ. ಮುದ್ದೆ ಅಂತೂ ಅಲ್ಟಿಮೇಟ್ ಆಗೈತೆ. ಸೂಪರ್, ಒಳ್ಳೆ ಕಾಂಬಿನೇಷನ್ ಬಾಸ್. ಮುದ್ದೆ ಜೊತೆಗೆ ಮೊಸಪ್ಪಿನ ಸಾರು ಸಕ್ಕದಾಗಿರುತ್ತೆ. ಇದಕ್ಕೆಲ್ಲ ತುಪ್ಪ ಇದ್ಬಿಟ್ರಂತೂ ಇನ್ನೂ ಮಸ್ತ್ ಇರುತ್ತಲ್ಲ. ತುಪ್ಪ ಸಿಗಬೇಕು, ತುಪ್ಪ ಇದ್ರಂತೂ ಇನ್ನೂ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಚೆನ್ನಾಗಿದೆ. ಗಟ್ಟಿ ಸಾರಿನ ಜೊತೆ ಮುದ್ದೆ ಅಲ್ಟಿಮೇಟ್. ಇನ್ನು ಬಜ್ಜಿ ಅಂತ ಬಂದಾಗ ಮೆತ್ತಗಾಯಿತು, ಸಾರು ಇರುತ್ತಲ್ಲ ಮೆತ್ತಗಾಗ್ಬಿಡುತ್ತೆ. ಮತ್ತು ಬಜ್ಜಿ ಅಂತ ಬಂದಾಗ ನಿಮಗೆ ಮೆಣಸಿನ್ಕಾಯಿ ಬಜ್ಜಿನೂ ಸಿಗುತ್ತೆ ಅಥವಾ ಬಾಳೆಕಾಯಿ ಬಜ್ಜಿ, ಅದು ಕೂಡ ಸಿಗುತ್ತೆ. ನೀವು ಯಾವುದನ್ನು ಬೇಕಾದ್ರೂ ತೊಗೋಬೋದು ಅಥವಾ ಇದೊಂದು ಅದನ್ನು ಕೂಡ ನೀವು ಟ್ರೈ ಮಾಡ್ಬೋದು. ತಿಂದು ಕರ್ಮ್ ಅನ್ನತ್ತೆ, ಗಿರಿಗಿರಿಯಾಗಿರುತ್ತೆ. ಅದಂತೂ ಬಹಳನೇ ಇಷ್ಟ ಆಗುತ್ತೆ. ಚೆನ್ನಾಗಿದೆ. ಯಾವಾಗ ಬಂದರೂ ಇದೇ ಕ್ರೌಡು. ಸೋಮವಾರ ಅಂತೂ ಹೆವಿ ಕ್ರೌಡ್ ಬರುತ್ತೆ. ತುಂಬ ಜನ ಕಾದಿದ್ದು ತಿಂದು ಹೋಗ್ತಾರೆ. ಹೆವಿ ರಶ್ ಇರುತ್ತೆ. 1 ಗಂಟೆಯಿಂದ ಆಲ್ಮೋಸ್ಟ್ 2-2:30ವರೆಗೂ ಹೆವಿ ಕ್ರೌಡು ಬರ್ತಾನೆ ಇರ್ತಾರೆ. ಸೊ ತುಂಬ ಜನ ಇಷ್ಟಪಡ್ತಾರೆ ಊಟನ ಇಲ್ಲಿ. ಚೆನ್ನಾಗಿದೆ. ನಾನು ತುಂಬ ದಿವಸದಿಂದ ಬರಬೇಕು ಅನ್ಕೊತಾ ಇದ್ದೆ. ಟಿಫನ್ ಟೈಮ್ದೊಂದು ನಾನು ರಿವ್ಯೂ ಮಾಡಿದ್ದೆ ಅಷ್ಟೇ. ಇಡ್ಲಿ ಎಲ್ಲ ಟ್ರೈ ಮಾಡಿದ್ದೆ, ಚೆನ್ನಾಗಿತ್ತು. ಮಧ್ಯಾಹ್ನದ ಊಟ ಟ್ರೈ ಮಾಡಬೇಕು ಅಂತಲೇ ಇದೆ, ಬಟ್ ಮಾಡೋಕ್ಕಾಗಿರಲಿಲ್ಲ. ಚೆನ್ನಾಗಿದೆ. ಸೊ ಮಧ್ಯಾಹ್ನ ಒಂದೊಳ್ಳೆ ಊಟ ಟ್ರೈ ಮಾಡಬೇಕು ಅಂದರೆ ಈ ಕಡೆ ಇದ್ದಾಗ ಒಂದ್ಸತಿ ಟ್ರೈ ಮಾಡಿ. ಜಯನಗರ 7th ಬ್ಲಾಕು, ಯಡಿಯೂರು, ದೀಪಕ್ ಹಾಸ್ಪಿಟ್ಲ್ ಅಂತ ಏನೋ ಇದೆಯಂತೆ, ಅದರ ನಿಯರ್ ಈ ಒಂದು ಹೋಟೆಲ್ ಬರುತ್ತೆ, ವಿಶ್ವಪ್ರಿಯ ತಿಂಡಿ ಕೇಂದ್ರ ಅಂತ. ಓಕೆ, ಸೂಪರ್. ಓಕೆ, ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೊಮ್ಮೆ ನಾನು ನಿಮ್ಮನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಮಾಡ್ತೇನೆ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿಯಾಗುವ. ಬೈ.